ಹೊಸ ವರ್ಷವನ್ನ ಶಾಂತಿಯುತವಾಗಿ ಹಾಗೂ ಸುರಕ್ಷಿತವಾಗಿ ಆಚರಿಸಲು ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಕೆ ಲತಕುಮಾರಿ ಅವರು ತಿಳಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಎಲ್ಲ ಸಮಸ್ತ ಹಾಸನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ಸಂಭ್ರಮದಿಂದ ಹೊಸ ವರ್ಷವನ್ನು ಒಂದು ಆಚರಣೆ ಮಾಡಲಾಗ್ತಾ ಇದೆ. ಈಗ ಹೇಳಬೇಕು ಅಂದರೆ ಪ್ರತಿ ವರ್ಷ ತುಂಬ ಶಾಂತಿಯುತವಾಗಿ ನಡೆದಿದೆ. ಆದರೆ ನಮ್ಮ ಜಿಲ್ಲೆ ಅದರಲ್ಲೂ ಒಂದು ಪ್ರವಾಸಿ ತಾಣವಾಗಿರೋದ್ರಿಂದ ಮತ್ತು ಅನೇಕ ಪ್ರವಾಸಿ ತಾಣಗಳಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಕಲೇಶಪುರದಲ್ಲಿ ಅನೇಕ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟ್ಸ್ ಮತ್ತು ಹೋಟೆಲ್ ಇವೆಲ್ಲ ತುಂಬ ವಿಜೃಂಭಣೆಯಿಂದ ಅಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಬರೋ ನಿರೀಕ್ಷೆ ಈ ಸರಿ ಇದೆ. ಅದಕ್ಕೆ ನಮಗೆ ಸವಾಲಾಗಿ ನಿಲ್ಲೋದು ಮೂಲಭೂತ ಸೌಕರ್ಯಗಳು. ಅಂತಹ ಒಂದು ಸಡನ್ನಾಗಿ ಪ್ರವಾಸಿಗರ ಟೂರಿಸ್ಟ್ಗಳ ದಟ್ಟಣೆ ನಮಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಮೂಲಕ ನಾವು ಹೇಳೋದು, ಈಗ ನಾವು ಎಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿಗಳು ಅಂದರೆ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರ ಜೊತೆಯಲ್ಲಿ ಒಂದು ಸಭೆ ಆಗಿದೆ. ಮತ್ತು ಪೊಲೀಸ್ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಈ ಇಲಾಖೆ ವತಿಯಿಂದ ನಾವೆಲ್ಲ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈ ಬಾರಿಯೂ ಸಹ ಶಾಂತಿಯುತವಾಗಿ ನಡಿಬೇಕು. ತುಂಬ ಹೆಚ್ಚಿನ ಪ್ರವಾಸಿಗರ ನಿರೀಕ್ಷೆ, ಅದರಲ್ಲೂ ಈ ಎರಡು ಆಲೂರು ಮತ್ತು ನಮ್ಮ ಸಕಲೇಶಪುರ ತಾಲೂಕುಗಳಲ್ಲಿ ನಮ್ಮಲ್ಲಿ ನಿರೀಕ್ಷೆ ಇದೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಅಂತಹ ತುಂಬ ಶಾಂತಿಯುತವಾಗಿ ಇದುವರೆಗೂ ನಡೆದು ಬಂದಿದೆ. ಈ ಬಾರಿಯೂ ಸಹ ಶಾಂತಿಯುತವಾಗಿ ಹೊಸ ವರ್ಷವನ್ನು ಆಚರಿಸಲಾಗ್ತದೆ ಮತ್ತು ಅದಕ್ಕೆ ತಯಾರಿಯನ್ನು ಸಹ ನಡೆಸಲಾಗಿದೆ. ಆ್ಯಕ್ಚುಲಿ ನಾವು ಅವರಿಗೆ ಡೈರೆಕ್ಷನ್ ಕೊಡೋದಕ್ಕಿಂತ ಅವರು ನಮ್ಮಲ್ಲಿ ಅವರ ಕೋರಿಕೆ ನಮಗೆ ಬಂದಿದೆ. ಏನು ಅಂತಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಮುಖ್ಯವಾಗಿ ಬೇಕಾಗ್ತದೆ. ಯಾಕಂದರೆ ಒಂದು ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ಸ್ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಪ್ರಾಪರ್ ಲೇನ್ ಮೂಮೆಂಟ್ಸ್ ಇರ್ಬೋದು, ಟ್ರಾಫಿಕ್ ಮೂಮೆಂಟ್ಸ್ಗಳಿರಬಹುದು. ಈ ಎಲ್ಲ ಒತ್ತಡಗಳಲ್ಲಿ ಅವರು ಒಳಗಾಗ್ತಾರೆ. ಸೊ ಹಾಗಾಗಿ ನಾವು ಅವರಿಗೆ ನಿರ್ದೇಶನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲಿ ಕೋರಿಕೆ ಏನು ಇದೆ, ನಾವು ಶಾಂತಿಯುತವಾಗಿ ನಾವು ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ನಿಮ್ಮ ಸಪೋರ್ಟ್ ನಮ್ಮ ಪ್ರವಾಸಿಗೆ, ಯಾಕಂದರೆ ನಾವು ಈ ಜಿಲ್ಲೆಯನ್ನು ಒಂದು ಪ್ರವಾಸಿಗರ ತಾಣವನ್ನಾಗಿ, ಅಂದರೆ ಟೂರಿಸ್ಟ್ ಫ್ರೆಂಡ್ಲಿ ತಾಣ ಆಗಬೇಕು ಅಂದರೆ ಇವೆಲ್ಲ ನಾವು ಇದೆಲ್ಲ ಟ್ರೇಡ್ ಫೆಸಿಲಿಟೇಷನ್ ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕಾಗ್ತದೆ. ನಿರ್ಬಂಧ ಯಾವ ಪ್ರದೇಶಕ್ಕೂ ಆಗಿಲ್ಲ. ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತದಿಂದ ಯಾವುದೇ ರೆಗ್ಯುಲೇಷನ್ಸ್, ನಿರ್ದೇಶನ್ಸ್, ಬ್ಯಾನ್ಗಳನ್ನು ಅಥವಾ ಇತರೆ ರೂಟ್ ಚೇಂಜಿಂಗ್ ಅಥವಾ ಯಾವುದೇ ನಿರ್ಬಂಧನೆಗಳನ್ನು ನಮ್ಮ ಕಡೆಯಿಂದ ಯಾವುದೂ ಹೇರಿಲ್ಲ. ಯಾವುದು ರಾಜ್ಯ ಮಟ್ಟದಲ್ಲಿ ನಿಯಮಗಳು ಅನ್ವಯ ಆಗ್ತದೆ ಅದು ಸಹ ಜಿಲ್ಲೆಗೆ ಅನ್ವಯ ಆಗುತ್ತೆ. ಇಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಯಾವುದು ಸರ್ಕ್ಯುಲರ್ ನಮ್ಮ ನಿರ್ದೇಶನ ಇದೆ ಪೊಲೀಸ್ ಇಲಾಖೆಗೆ ಅದಕ್ಕೆ ಒಳಪಡುತ್ತೆ. ಅದರ ಹೊರತಾಗಿ ಯಾವುದೇ ವಿಶೇಷ ಆದೇಶವನ್ನು ನಮ್ಮ ಕಡೆಯಿಂದ ಹೊರಡಿಸಿಲ್ಲ. ಅಂತಹ ಕೋರಿಕೆಗಳು ನಮಗೆ ಪೊಲೀಸ್ ಇಲಾಖೆಯಿಂದನೂ ಬಂದಿಲ್ಲ. ಸೊ ಹಾಗಾಗಿ ಹೊಸ ವರ್ಷದ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬರೀ ಹೊಸ ವರ್ಷದ ತಯಾರಿ ಅಲ್ಲ, ಹೊಸ ವರ್ಷದ ನ್ಯೂ ಚಾಲೆಂಜಸ್, ಸವಾಲುಗಳು ಮತ್ತು ಹೊಸ ವರ್ಷದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಒಂದು ಏನು ಕಾರ್ಯಗಳನ್ನು ನಾವು ಎತ್ಕೊಳ್ಬೇಕು ಅಂತ ಇದ್ದೇವೆ ಅವುಗಳು ಸಹ ನಾವು ಗಮನ ಹರಿಸಬೇಕಾಗ್ತದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಹಾಸನಾಂಬ ತುಂಬ ಸಕ್ಸಸ್ಫುಲ್ಲಾಗಿ ನಡೀತು. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಅನೇಕ ಒಂದು ಅಚೀವ್ಮೆಂಟ್ಸ್ ಅಂತಲೇ ಹೇಳಬಹುದು. ಯಾಕಂದರೆ ಸುಮಾರು 12,000 RTCಯನ್ನು ದರ್ಖಾಸ್ತು ಪೋಡಿಯಲ್ಲಿ ಕ್ರಿಯೇಟ್ ಮಾಡೋದು ಯೂಶಲಿ ಕಂದಾಯ ವಿಷಯಗಳ ಬಗ್ಗೆ ಜ್ಞಾನ ಇರೋರಿಗೆ ಅದು ಅರ್ಥ ಆಗ್ತದೆ. ಒಂದು ದರ್ಖಾಸ್ತು ಪೋಡಿಯನ್ನು ಮಾಡಿಸೋದು ಎಷ್ಟು ಕಷ್ಟ ಅಂತ ಹೇಳಿ. ಅಂಥದ್ರಲ್ಲಿ 12,000 ಇವರಿಗೆ ಈಗಾಗಲೇ ಆಗಿದೆ. ಇನ್ನೂ 17,000 ರೆಡಿ ಇದೆ. ಮತ್ತು ಕಂದಾಯ ಗ್ರಾಮಗಳನ್ನು ರಚನೆ ಮಾಡಿ ಹಕ್ಕುಪತ್ರ ಕೊಡೋ ವಿಷಯ ಇರಬಹುದು. ಮತ್ತು ಪೌತಿಕಾತ್ಯ ಆಂದೋಲನ ಇರ್ಬೋದು. ಈಗ ನೋಡಿರಿ, ಒಂದು ಪೌತಿ ಮಾಡಿಸ್ಬೇಕು ಅಂದರೆ, ಒಂದು ಪೋಡಿ ಮಾಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಬೀಳ್ತಾರೆ. ಹಾಗಾಗಿ
ಈಗ ಕಂದಾಯ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅನೇಕ ಒಂದು ಸಾಧನೆಗಳೇ ಅಂತಲೇ ಹೇಳ್ಬೋದು. ನಮ್ಮ ಜಿಲ್ಲಾಡಳಿತ ವತಿಯಿಂದ, ನಮ್ಮ ಹಾಸನ ಜಿಲ್ಲಾ ವತಿಯಿಂದ, ಜೊತೆಯಾಗಿ ಅನೇಕ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ನಮಗೆ ಅನೇಕ ಚಾಲೆಂಜಸ್ ಇದೆ. ಟ್ರಾಫಿಕ್ ಇರ್ಬೋದು, ಪಾರ್ಕಿಂಗ್ ಏರಿಯಾ ಇಶ್ಯೂಸ್ ಇರ್ಬೋದು, ರೋಡ್ ಸೇಫ್ಟಿ ಇರಬಹುದು, ಅದು ಸಹ ತುಂಬ ಚಾಲೆಂಜಿಂಗ್ ಆಗಿದೆ. ಮತ್ತು ನಮ್ಮ ನಮಗೆ ಗೊತ್ತಿರೋ ಹಾಗೆ ಈ ಡ್ರಗ್ ಅಬ್ಯೂಸ್, ಮಾದಕ ವಸ್ತುಗಳ ವ್ಯಸನ ನಮ್ಮ ಹಬ್ ಆಗ್ತಾ ಇದೆ. ಅದರ ಪ್ರಿವೆನ್ಷನ್ ಆ್ಯಂಡ್ ಮಿಟಿಗೇಷನ್ ಪ್ರಾಕ್ಟೀಸಸ್ ನಾವೇನು ಮಾಡಬೇಕಂತಿದೆ ಅದು ಸಹ ಚಾಲೆಂಜಿಂಗ್ ಆಗಿದೆ. ಅಷ್ಟೇ ಅಲ್ಲ, ಹಾಸನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಾಲ್ಯ ವಿವಾಹಗಳು ಜಾಸ್ತಿ ಇದೆ, ಪೋಕ್ಸೋ ಪ್ರಕರಣಗಳು, ಟೀನೇಜ್ ಪ್ರೆಗ್ನೆನ್ಸಿ, ಇಂಥವೆಲ್ಲ ಅನೇಕ ಸವಾಲುಗಳ ನಡುವೆಯೂ ಸಹ ನಾವು ಅದರಲ್ಲೂ ಮುಖ್ಯವಾಗಿ ಹಾಸನದ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳಾದ ಈಗ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಅಂತೇಳಿ ನಾವು ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಅಂತಹ ಸ್ಥಳಗಳಿಗೆ ಅಭಿವೃದ್ಧಿಪಡಿಸುವುದು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟೂರಿಸ್ಟ್ ಫ್ರೆಂಡ್ಲಿ ತಾಣಗಳನ್ನಾಗಿ ನಿರ್ಮಾಣ ಮಾಡುವುದು. ಯಾಕಂದರೆ ಅಷ್ಟು ಪೊಟೆನ್ಷಿಯಾಲಿಟಿ ನಮ್ಮ ಹಾಸನ ಜಿಲ್ಲೆಗೆ ಇದೆ. ಇವೆಲ್ಲವೂ ನಮ್ಮ ಮುಂದಿನ ಸವಾಲುಗಳಾಗಿ ಪರಿಣಮಿಸುತ್ತೆ. ಆದಾಗ್ಯೂ ಹಳೆಯ ವರ್ಷ ತುಂಬ ಸಕ್ಸಸ್ಫುಲ್ ಆಗಿದೆ. ಕೆಲವು ಕೆಟ್ಟ ಘಟನೆಗಳು ನಡೆದರೂ, ಮೊಸಳೆ ಹೊಸಳ್ಳಿ ಅಂತ ಒಂದು ಘಟನೆ ಮುಗ್ಧ ಯುವಕರ ಪ್ರಾಣವನ್ನೇ ತೆಗೆದುಕೊಂಡು 8 ಯುವಕರು ಆಹುತಿ ಆದರು. ಸೊ ಹಾಗಾಗಿ ನಾವು ರೋಡ್ ಸೇಫ್ಟಿಗೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ ಈ ಎಲ್ಲ ಸವಾಲುಗಳ ನಡುವೆಯೂ ಹೊಸ ವರ್ಷವನ್ನು ನಾವು ತುಂಬ ಸಂಭ್ರಮದಿಂದ, ಒಂದು ಖುಷಿಯಿಂದ ಒಂದು ಸ್ವಾಗತ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ, ನಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ಇದು ಒಂದು ಸ್ವಲ್ಪ ಕಠಿಣ ಪ್ರಶ್ನೆ. ಯಾಕಂದರೆ ಪೊಲೀಸವ್ರಿಗೂ ಇದು ಸವಾಲಾಗ್ತದೆ. ಯಾಕಂದರೆ ಅನುಮೋದನೆ ಪಡೆದನೇ ಗುಂಪುಗಳಾಗಿ ಆಚರಿಸೋದು, ಇದು ಪೊಲೀಸ್ ಇಲಾಖೆಯೂ ಸಹ ತುಂಬ ಕಠಿಣ ಕ್ರಮ ವಹಿಸ್ತದೆ. ಬಟ್ ನಾನು ಕೋರಿಕೆ ಮಾಡೋದು ಇಷ್ಟೇ, ನೀವು ಆಚರಣೆ ಮಾಡೋದು ಎಲ್ಲರೂ ಒಟ್ಟಾಗಿ ಸೇರ್ತಾರೆ, ಒಂದು ಗುಂಪಾಗಿ ಸೇರ್ತಾರೆ. ಸೊ ತುಂಬ ಶಾಂತಿಯುತವಾಗಿ, ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ. ಅದರಲ್ಲೂ ಮುಖ್ಯವಾಗಿ ನಾನು ಹೇಳೋದು, ಈ DJ ಅಂತ ಹೇಳಿ ರಾತ್ರಿ ಎಲ್ಲ ಇನ್ನೊಬ್ಬ ಕರ್ಕಶವಾಗಿ ಇತರರಿಗೆ ತೊಂದರೆ ಆಗೋ ರೀತಿಯಲ್ಲಿ ಆಚರಣೆ ಮಾಡೋದು ಮಾಡಬಾರ್ದು. ಇತರರಿಗೆ ತೊಂದರೆ ಆಗದ ರೀತಿಯಾಗಿ ಕ್ವಯಟಾಗಿ, ಪೀಸ್ಫುಲ್ಲಾಗಿ, ವಿತೌಟ್ ನಾಯ್ಸ್, ತುಂಬ ಗಲಾಟೆ ಗದ್ದಲಗಳ ಹೊರತಾಗಿಯೂ ಸಹ ಆಚರಣೆ ಮಾಡಬಹುದು. ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಅದರಲ್ಲೂ ಮಹಿಳಾ ಸುರಕ್ಷತೆಗೆ. ಯಾಕಂದರೆ ಮಧ್ಯರಾತ್ರಿವರೆಗೂ ಅದು ಆಚರಣೆಯನ್ನು ಕೆಲವು ಬಾರಿ ಮಾಡ್ತಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಮತ್ತು ಈಗ ಈ ಸಮಯದಲ್ಲಿ ಪಾನ ಇದು ಸಹ ಹೆಚ್ಚಾಗಿರ್ತದೆ. ಸೊ ಈ ಎಲ್ಲ ನಡುವೆಯೂ ಸಹ ಒಂದು ಶಾಂತಿಯುತವಾಗಿ ಒಂದು ಆಚರಣೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಧನ್ಯವಾದಗಳು. ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ನಡೆಯಬೇಕಾದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಮಾಜಿ ಸಚಿವ ಹಾಗೂ ಶಾಸಕ HT ರೇವಣ್ಣ ಅವರು ತಿಳಿಸಿದ್ದಾರೆ. ಈಗ ನಾನಿಷ್ಟೇ ಹೇಳೋದು, ಇವತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ 2025 ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎರಡು ಬೋತ್, ಅವರ 25 ಮುಗಿಸಿ 26ನೇ ವರ್ಷಕ್ಕೆ, ನೀವು 26 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಾವೆಲ್ಲ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿ, ನಿಮ್ಮ ಕುಟುಂಬ, ನಿಮ್ಮ ಮಾಧ್ಯಮಕ್ಕೆ, ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಇವತ್ತು ಹಿಂದಿನ ದಿವಸ ಕರೆದು ನಿಮ್ಮೆಲ್ಲರನ್ನೂ ಕರೆಸಿ ನಿಮ್ಮ ಸಹಕಾರ 25ರಲ್ಲಿ ಏನು ಸಹಕಾರ ನಮ್ಮ ಡೈರಿಗಿರ್ಬೋದು ಎಲ್ಲ ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆಲ್ಲ ನಾನು ನಿಮಗೆಲ್ಲ ಧನ್ಯವಾದ ಸಲ್ಲಿಸಿ 26ನೇ ಇಸ್ವಿ ನಿಮ್ಮೆಲ್ಲರಿಗೂ ಶುಭ ತರಲಿ, ನಿಮ್ಮ ಕುಟುಂಬಕ್ಕೆ ಅಂತೇಳಿ ಇದು ಮಾಡಿ. ಸುದ್ದಿ ಯಾವುದೇನಿಲ್ಲ. ಈಗ ಸುದ್ದಿ ಇಷ್ಟೇ, ನಾನು ನಮ್ಮ ಜಿಲ್ಲೆಯ ಏನೇನು ಡೆವಲಪ್ಮೆಂಟ್ ಇದೆ ಅದನ್ನು ಒಂದು ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತರ್ತೀನಿ. ನಂದೇನು ಪರ್ಸನಲ್ ಯಾವುದೇನಿಲ್ಲ. ಏನು ಕೆಲವು ಉದಾಹರಣೆಗೆ ಹೇಳೋದಾದರೆ, ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇದೆ, 5 ವರ್ಷ ಆಯಿತು. ಅದನ್ನು ಕೂಡಲೇ ಎಲ್ಲ ಕಂಪ್ಲೀಟ್ ದುಡ್ಡು ಕೊಟ್ಟಿದ್ದಾರೆ, ಲ್ಯಾಂಡ್ ಅಕ್ವಿಷನ್ನ ಪೂರ್ಣ ಮಾಡಿ ಅಂತ.
ಅದಕ್ಕೆ ಪೂರ್ಣ ಕುಮಾರಣ್ಣರ ಕಡೆನೇ ನಾನಿದ್ದಾಗಲೇ ಮಂಜೂರಾತಿ ಕೊಡ್ತಿದ್ದೀನಿ. ಮತ್ತು ಅದೇ ರೀತಿ ಹಾಸನ್ ಟು ಬೇಲೂರಿಂದ ಬಿಳಿಕೆರೆಗೆ 2,000 ಕೋಟಿ ಹಣನಿಗಾಲೆ ಕೊಟ್ಟು ನಮ್ಮ ಕೇಂದ್ರದ ಗಡ್ಕರಿ ಸಾಹೇಬರು 2,000 ಕೋಟಿಗೆ ಫೌಂಡೇಶನ್ ಹಾಕಿದ್ದಾರೆ. ಅದನ್ನು ಬೇಗ ಇದು ಮಾಡಿ ಅಂತ ಹೇಳೋದು. ಮತ್ತು ಈಗಾಗಲೇ ಒಳನರಸೀಪುರ ಇನ್ನೊಂದು ಅನದರ್ ಪ್ಲಾಟ್ಫಾರ್ಮ್ 6 ಕೋಟಿ ಚಿಲ್ಲರೆ ಕೊಡಿಸಿದ್ದೀನಿ. ಪ್ಲಾಟ್ಫಾರ್ಮ್ 22 ಕೋಟಿಗೆ ರೈಲ್ವೇದು. ಲ್ಯಾಂಡ್ ಅಕ್ವಿಷನ್ಗೂ 6 ಕೋಟಿ ಚಿಲ್ಲರೆ ಕೊಡಿಸಿದ್ದೀನಿ. 22 ಕೋಟಿ ಅನದರ್ ಪ್ಲ್ಯಾಟ್ಫಾರಮ್ಗೆ ದುಡ್ಡು ಕೊಡಿಸಿದ್ದೀನಿ. ಅದು ಕೂಡಲೇ ಮಾಡಲಿ ಅಂತ ಹೇಳ್ತೀನಿ. ಮತ್ತು ಒಳನರಸೀಪುರ ಬೈಪಾಸ್ ಸುಮಾರು 450 ಕೋಟಿ ಕೊಟ್ಟಿದ್ದಾರೆ. ಒಳನರಸೀಪುರ ಬೈಪಾಸು. ಮತ್ತು ಇನ್ನೊಂದು ಹಾಸನ್ ಏರ್ಪೋರ್ಟ್, ಹಾಸನ್ 75 ಏರ್ಪೋರ್ಟ್ ಮೇಲೆ ಬೇಲೂರು ಹಳೆಬೀಡಿಗೆ ಅನದರ್ ರಿಂಗ್ ರೋಡ್ಗೆ ದೊಡ್ಡವ್ರನ್ನೆಲ್ಲ ಕೊಟ್ಟಿದ್ದೀನಿ. ಅದನ್ನು ಬೇಗ ಕೆಲಸ ಇದು ಈಗಾಗಲೇ ಮಂಜೂರಾತಿ ಆಗಿರೋವು ಫೌಂಡೇಶನ್ ಹಾಕಿ ಬೇಲೂರು ರೋಡ್ಗೆ ಹಳೆಬೀಡು ರೋಡು ಬೇಲೂರು ರೋಡ್ಗೆ 750 ಕೋಟಿಗೆ ಅದನ್ನು ಒಂದು DPR ಆಗಿದೆ. ನನಗದೆಲ್ಲ ಗೊತ್ತಿಲ್ಲ ಸರ್. ತಾಳ್ಮೆಯಿಂದ ಕೇಳಿ ಸರ್. ನಾನೀಗ 2,000 ಕೋಟಿ ಹಣ ಕೊಟ್ಟಿರೋದು ಬೇಲೂರಿಂದ ಬಿಳಿಕೆರೆಗೆ ರಾಜ್ಯ ಸರ್ಕಾರದ ₹1 ಇಲ್ಲ. ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ. ಒಳನರಸೀಪುರ ರಿಂಗ್ ರೋಡು 465 ಕೋಟಿ ಕೊಟ್ಟಿರೋದು ₹1 ಇಲ್ಲ. ಎಲ್ಲ ಕೇಂದ್ರ ಸರ್ಕಾರದ್ದು. ಗೊತ್ತಾಯ್ತು ಸರ್. ರಾಜ್ಯದ ಪಾಲು ಯಾವುದೂ ಇಲ್ಲ. ಅದೇ ರೀತಿ ಒಳನರಸೀಪುರ ಪ್ಲ್ಯಾಟ್ಫಾರಮ್ಮು 22 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ ಒಳನರಸೀಪುರ ಇದ್ರ ಕಡೆದೀಗ ಚನ್ನರಾಯಪಟ್ಟಣ ರೋಡ್ದುವೆ ಫ್ಲೈಓವರ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ ಮಾಡಿದ್ದೀವಿ, ಮಾಡ್ತಾಯಿದ್ದೇವೆ. ಇನ್ನು ಬಾಕಿ ಇದೆಲ್ಲ ಆಮೇಲೆ. ಈಗ ಕುಮಾರಸ್ವಾಮಿಯವ್ರ ಕಡೆಯಿಂದ ನಾನು ಲಾಸ್ಟ್ ಟೈಮ್ ಹೇಳಿದ್ದು ಒಂದೇ ಮಾತರಮ್ನ ಬೆಂಗಳೂರು ಹಾಸನ್ ಇದು ಸುಬ್ರಹ್ಮಣ್ಯ ಅದನ್ನು ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿದ್ದು. ಅದನ್ನು ಕುಮಾರಸ್ವಾಮಿಯವರು ಈ ಮಂತ್ರಿಗಳನ್ನ ಭೇಟಿ ಮಾಡಿ ಇದು ಮಾಡಿದ್ರು. ಅದನ್ನು ಶಾರ್ಟ್ಲಿ ಬಿಡ್ತಾರೆ. ಅದು 24 ಏನು ದೇವೇಗೌಡರು ಹೇಳಿದ್ದಾರೆ ಆ ರೀತಿ ದೇವೇಗೌಡರು ಕುಮಾರಸ್ವಾಮಿಯವರು ಏನು ಮಾರ್ಗದರ್ಶನ ಕೊಡ್ತಾರೆ. ನಮಗೆ ಈ ಜಿಲ್ಲೆಗೆ ದೇವೇಗೌಡರು ಸುಮಾರು 60 ವರ್ಷಗಳ ಕಾಲ ಈ ಜಿಲ್ಲೆಯ ಅದನ್ನು ಸಪ್ರೇಟಾಗಿ 2ನೇ ತಾರೀಕು 3ನೇ ತಾರೀಕು ಸಪ್ರೇಟಾಗಿ ಕರಿತೀನಿ ಬಿಟ್ಟು. ಅದೆಲ್ಲ ರಾಜ್ಯದ ಅಧ್ಯಕ್ಷರುಗಳಿಗೆ ಬಿಟ್ಟಿದ್ದು, ನನಗೆ ಸಂಬಂಧ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಕೂತ್ಕೊಂಡು ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅದರಂತೆ ಮಾಡ್ಕೊಂಡು ಅದನ್ನು ಮೊನ್ನೆ ಲ್ಯಾಂಡ್ ಅಕ್ವಿಷನ್ ಬಗ್ಗೆನೂ ಮೊನ್ನೆ ನಾನು ಕುಮಾರಸ್ವಾಮಿಯವರು ದೇವೇಗೌಡರು ಆ ಲ್ಯಾಂಡ್ ಅಕ್ವಿಷನ್ ವಿಷಯನೂ ಮಾತಾಡಿದ್ದು. ಅದೇನು ಅಡೆತೊಡೆ ಇತ್ತು ಅದಕ್ಕೆ 1 to 4 ಅದು 5 ಟೈಮ್ಸ್ ಏನೋ ಇದೆ ಅಂತಾರೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದಕ್ಕೆ ಮೊನ್ನೆ ಡೆಲ್ಲಿಗೆ ಹೋದಾಗ ಆ ಲ್ಯಾಂಡ್ ಅಕ್ವಿಷನ್ ವಿಷಯನೂ ಮಾತಾಡಿದ್ದೀನಿ. ಬೇಲೂರಿನ ಶ್ರೀ ಚೆನ್ನಕೇಶವ ದೇಗುಲದ ಮುಂಭಾಗದಲ್ಲಿ ನೋ ಪಾರ್ಕಿಂಗ್ ನಾಮಫಲಕ ಅಳವಡಿಸಲಾಗಿದ್ದು ಸಹ ಕೆಲ ಸ್ಥಳೀಯರು ಹಾಗೂ ಪ್ರವಾಸಿಗರು ದೇಗುಲದ ಮುಂಭಾಗದಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಕಂಡುಬಂದಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು. ನಿಯಮ ಉಲ್ಲಂಘಿಸಿ ವಾಹನಗಳನ್ನು ನಿಲ್ಲಿಸಿದ್ದ ವಾಹನಗಳ ಟೈರ್ಗಳಿಗೆ ಇಂಟರ್ಲಾಕ್ ಹಾಕಿ ವಾಹನ ಚಾಲಕರಿಗೆ 500 ರು ದಂಡ ವಿಧಿಸಿ ರಶೀದಿ ವಿತರಿಸಲಾಯಿತು. ಈ ಕ್ರಮದಿಂದ ದೇಗುಲದ ಮುಂಭಾಗ ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ಹಾಗೂ ಭಕ್ತರಿಗೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಮುಂದಿನ ದಿನಗಳಲ್ಲಿ ನೋ ಪಾರ್ಕಿಂಗ್ ನಿಯಮ ಉಲ್ಲಂಘನೆ ಮುಂದುವರಿದರೆ ಇನ್ನೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಟೆಂಪಲ್ ಮುಂದೆ ಗಾಡಿಗಳ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಅವ್ಯವಸ್ಥೆ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿ ಸೂಚನೆಗಳು ನೀಡಿ ಹೋಗಿದ್ರು. ಅದೇ ರೀತಿ ಈಗ ಪಾರ್ಕಿಂಗ್ ಸ್ಥಳದಲ್ಲೇ ಮಾಡಬೇಕಂತ ನಾವು ಹೇಳ್ತೀವಿ. ಆದರೂ ಕೆಲವೊಂದು ಜನರು ರೂಲ್ಸ್ಗಳನ್ನು ಸರಿಯಾಗಿ ಪಾಲನೆ ಮಾಡಿದಾಗ ನಮ್ಮ CP ಅವರು ರೇವಣ್ಣ ಅವರು ಲಾಕಿಂಗ್ ಸಿಸ್ಟಮ್ ತರಿಸಿ ಯಾರು ಮಾಡ್ತಾರೆ ಅವ್ರಿಗೆ ಪೆನಾಲ್ಟಿ ಅನುಕೂಲ ಆಗ್ತದೆ ಅಂತ ಹೇಳಿ. ಅದೇ ರೀತಿ ನಾವು ಇವತ್ತು ವೀಕೆಂಡು ಗದ್ದಲ ಜಾಸ್ತಿ ಇರ್ತದೆ ಅಂತ ಒಂದೆರಡು ರೌಂಡ್ ನೋಡಿ ಯಾವ್ಯಾವ ವೆಹಿಕಲ್ಗಳು ಇಲ್ಲಿ ನಿಂತಿದ್ವಲ್ಲ ಅವುಗಳಿಗೆ ಪೇ ಆ್ಯಂಡ್ ಫೈನ್ ಮಾಡ್ತಾಯಿದ್ವಿ.
ಈಗ ಕೆಲವೊಂದು ವೆಹಿಕಲ್ ನಿಂತಿದ್ದು ಯಾರನ್ನೂ ಬಿಡದೆ ಫೈನ್ ಹಾಕಿದ್ದೀವಿ. ಈ ರೀತಿ ಇನ್ನು ಮುಂದೆ ಯಾರಾದರೂ ನೋ ಪಾರ್ಕಿಂಗ್ ಸ್ಥಾನದಲ್ಲಿ ನಿಂತರೆ ಯಾವುದೇ ಮುಲಾಜಿಲ್ಲದೆ ಅವರಿಗೆ ಪೆನಾಲ್ಟಿ ಹಾಕಲಾಗುವುದು. ಆಮೇಲೆ ವೆಹಿಕಲ್ನು ಈ ಬಗ್ಗೆ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ, ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗ ಅಕ್ರಮವಾಗಿ ವಾಹನ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕೆಲ ವಾಹನ ಚಾಲಕರು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿ ಸ್ಥಳೀಯರು ಹಾಗೂ ಭಕ್ತರು ಓಡಾಡಲು ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಎಂದು ಹೇಳಿದರು. ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ದೇಗುಲ ವೀಕ್ಷಣೆಗೆ ಬರುವ ವಾಹನಗಳನ್ನು ದೇಗುಲದ ಹಿಂಭಾಗದಲ್ಲಿ ನಿಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ಆ ಸೂಚನೆಗಳಿಗೆ ಕಿಮ್ಮತ್ತು ನೀಡದೆ ಮತ್ತೆ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು. ಯಾರೂ ಕೂಡ ವಾಹನಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಬಾರ್ದು. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಕಿಂಗ್ ವ್ಯವಸ್ಥೆಗೆ ಹೋಗಿ ಹಾಕಬೇಕಾಗುತ್ತೆ ವಾಹನಗಳನ್ನು. ಮತ್ತು ಬಂದಂಥವರು ಹೊರಗಡೆಯಿಂದ ಬಂದಂಥವ್ರನ್ನ ಹತ್ತಿಸ್ಕೊಳ್ಳೋಕ್ಕೋಸ್ಕರ ನಿಂತ್ಕೊಳ್ತೀವಿ, ಗಂಟೆಗಳ ನಿಂತ್ಕೊಳ್ಳೋಂಥ ವ್ಯವಸ್ಥೆ ಇರೋದಿಲ್ಲ. ಅವ್ರು ಬಂದರೆ ವೆಹಿಕಲ್ ಬಂದ ತಕ್ಷಣ ವಾಪಸ್ ಅವರು ಒಂದು 2 ರಿಂದ 3 ನಿಮಿಷಗಳಲ್ಲಿ ಜಾಗ ಖಾಲಿ ಮಾಡಿ ಹೋಗುವಂಥದ್ದು. ಬೇರೆ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೂ ಕೂಡ ನಾವು ಈ ಮೂಲಕ ಹೇಳ್ತಾ, ಯಾವುದೇ ನಾನು ಇದೇ ಊರಿನವನು, ನಮಗೆ ಅವಕಾಶ ಕೊಡಿ, ಏನೂ ಕೇಳಬಾರ್ದು. ಎಲ್ಲರಿಗೂ ಕಾನೂನು ಪ್ರಕಾರ ಒಂದೇ ಇದೆ. ಎಲ್ಲ ವಾಹನಗಳು ಕೂಡ ಹಿಂದ್ಗಡೆ ಪಾರ್ಕಿಂಗ್ ಪ್ಲೇಸ್ ಇದೆ, ಪಾರ್ಕಿಂಗ್ ಪ್ಲೇಸ್ಗೆ ಹಾಕಬೇಕು ಅಂತ ಹೇಳಿ, ಮತ್ತು ಅಕಸ್ಮಾತ್ ಇಲ್ಲಿ ಹಾಕಿದರೆ ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲದೇ ದಂಡ ವಿಧಿಸಲಾಗುತ್ತೆ. 500 ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ DC ಅವರು ಆದೇಶ ಮಾಡಿದ್ದೀವಿ. ಅದೇ ಪ್ರಕಾರ ಮಾಡ್ತಾರೆ. ನಂತರ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಚನ್ನಕೇಶವ ದೇಗುಲ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿದ್ದು ಇಲ್ಲಿ ಶಿಸ್ತು ಮತ್ತು ಸಂಚಾರ ವ್ಯವಸ್ಥೆ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ದೇಗುಲದ ಮುಂಭಾಗ ವಾಹನ ರಹಿತ ವಲಯವಾಗಿದ್ದು ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಅಧಿಕಾರಿಗಳು ಸಂಯುಕ್ತವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಸುಗಮ ಸಂಚಾರ ಮತ್ತು ಭಕ್ತರಿಗೆ ಅನುಕೂಲವಾಗುತ್ತದೆ ಎಂದರು. ಈ ವೇಳೆ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪೊಲೀಸ್ ಹಾಗೂ ದೇಗುಲ ಸಿಬ್ಬಂದಿಗಳು ಹಾಜರಿದ್ದರು. ದಿನದಿಂದ ದಿನಕ್ಕೆ ಪುಂಡಾಪೋಖರಿಗಳ ಹಾವಳಿ ಹೆಚ್ಚುತ್ತಿದ್ದು ಹೆಣ್ಣು ಮಕ್ಕಳು ಸಾಕಷ್ಟು ಜಾಗೃತಿ ವಹಿಸಬೇಕು ಎಂದು ಹಿರಿಸಾವೆ ಪೊಲೀಸ್ ಠಾಣೆಯ ಪಿಎಸ್ಐ ರೂಪದೇವಿ ಬೀದರ್ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದ ಪಿಎಂ ಶ್ರೀ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಫೋಕ್ಸೋ ಕಾಯ್ದೆ ಹಾಗೂ ಇತರೆ ಜಾಗೃತಿ ವಿಷಯಗಳ ಬಗ್ಗೆ ಅರಿವು ಮೂಡಿಸಿ ಮಾತನಾಡಿ, ಎಚ್ಚರ ತಪ್ಪಿದರೆ ಬದುಕು ನಿಂತ ನೀರಾಗಲಿದೆ ಎಂದರು. ರಸ್ತೆಯಲ್ಲಿ ಸಾಗುವ ವೇಳೆ ಅಪರಿಚಿತರಿಂದ ಅಥವಾ ಶಾಲೆಯಲ್ಲಿ ಸಹಪಾಠಿಗಳು ಇಲ್ಲವೇ ಇತರರಿಂದ ಅಸಭ್ಯ ವರ್ತನೆ ಕಂಡುಬಂದಲ್ಲಿ ಕೂಡಲೇ ಶಿಕ್ಷಕರಿಗೆ ತಿಳಿಸಬೇಕು. ಅವಕಾಶವಿದ್ದಲ್ಲಿ 1098ಗೆ ಕರೆ ಮಾಡಬೇಕು. ಇಲ್ಲವೇ ಮನೆಗೆ ತೆರಳಿದ ತಕ್ಷಣ ಪಾಲಕರ ಗಮನಕ್ಕೆ ತರಬೇಕು. ಇದರಿಂದ ತಕ್ಷಣ ಕ್ರಮ ಕೈಗೊಂಡು ಅಪಾಯದಿಂದ ರಕ್ಷಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದರು. ಈ ವೇಳೆ ಮುಖ್ಯ ಶಿಕ್ಷಕಿ ಉಮಾ, ಸಹ ಶಿಕ್ಷಕ ಧರ್ಮೇಶ್, ಎಎಸ್ಐ ಶ್ರೀನಿವಾಸ್ ಮೂರ್ತಿ, ಮಹಿಳಾ ಕಾನ್ಸ್ಟೇಬಲ್ ವಾಣಿ, ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳು ಹಾಜರಿದ್ದರು. ರೀಲ್ಸ್ ಮಾಡ್ತೀರಾ, ಮೊಬೈಲ್ ಜಾಸ್ತಿ ಇರ್ತದೆ, ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಿರ್ತೀರಾ, ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅದರಿಂದ ಏನಾಗುತ್ತೆ, ಯಾವುದೋ ಹುಡುಗ ನಿಮ್ಗೊಂದು ಮೆಸೇಜ್ ಕಳಿಸ್ತಾನೆ ಅಥವಾ ಫೋನ್ ಸಿಂಗ್ ಆಗುತ್ತೆ, ಇನ್ನೊಂದು ಮತ್ತೊಂದಾಗುತ್ತೆ. ನೀವು ಚಾಟ್ ಮಾಡ್ಕೊಂಡು ಏನು ಮಾಡ್ತೀರಿ, ಮೆಸೇಜ್ ಮಾಡ್ಕೊಂಡು ಲವ್ ಇನ್ನೊಂದು ಮತ್ತೊಂದು ಹೋಗುತ್ತೆ. ರೀಸೆಂಟಾಗಿ ಎಕ್ಸಾಂಪಲ್ ನಿಮ್ಗೆ ಗೊತ್ತಲ್ವಾ, ಒಂದು 10th ಹುಡುಗಿ ಹೆಣ್ಮಗು ಏನು ಜನ್ಮ ನೀಡ್ತಾಳೆ. ತುಂಬ ದಿನ ಆಯ್ತು, ಈಗ ರೀಸೆಂಟಾಗಿ ಆಗಿರೋದು ಒಂದು 4 ದಿನ ಆಯ್ತು ಅಷ್ಟೇ. 21ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಲ್ವಾ 10th ಹುಡುಗಿ. ಅದು ನಿಮ್ಗಿಂತ ಒಂದು 3-4 ವರ್ಷ ಅಷ್ಟೇ ದೊಡ್ಡೋಳ. ನೋಡಿದ್ರ ಫ್ರೆಶ್ ಕೊಡ್ತೀನಿ ನಿಮಗೆ. ಸೇವ್ ಮಾಡಿ ಇಷ್ಟು ಬರುತ್ತೆ, ಇಷ್ಟು ಜನ ನೀವೇನ್ ಮಾಡ್ತೀರಿ, ಎಲ್ಲರೂ ಕುತ್ಕೊಂಡು ಓಪನ್ ಮಾಡ್ಬಿಡ್ತೀರ. ಅದನ್ನ ಓಪನ್ ಮಾಡ್ಬಿಟ್ಟು ನೀವು 10 ಜನಕ್ಕೂ 20 ಜನಕ್ಕೆಲ್ಲ ಸೇರ್ ಮಾಡ್ತಾರೆ. ನೀವೇನ್ ಮಾಡ್ತಾರೆ, ಎಲ್ಲರೂ ಏನೋ ಹಳ್ಳಕ್ಕೆ ಹಾಕಿದಾಗಿದೆ, ಬಕ್ರಗಳೆಲ್ಲ ಸಿಕ್ಬಿಟ್ಟು ಅಂತ ಹಾಕಿರ್ತಾರೆ. ಏನೋ ಗಿಫ್ಟ್ ಬರುತ್ತೆ ಕ್ರಿಸ್ಮಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾರ ಮಾಡಲ್ವೋ, ಸೆಂಡ್ ಮಾಡ್ತಾರ ಮಾಡಲ್ವೋ ಅಲ್ವಾ. ಇಷ್ಟು ಜನಕ್ಕೆ ಸೇರ್ ಮಾಡಿ, ಇಷ್ಟು ಜನಕ್ಕೆ ನೀವು ಸೆಂಡ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ ಅದು ಬರುತ್ತೆ ಅದ್ರಲ್ಲಿ ಬರುತ್ತಲ್ವಾ, ಆ ಕೆಲಸ ಮಾಡ್ತಾರೆ. ಮತ್ತೆ ಅಮೆಜಾನು, ಮೀಸೋ ಇವೆಲ್ಲ ಒಂದು ಸ್ಟೇಷನ್ ಬರ್ತದ್ರೆ ನೇರವಾಗಿ ಸ್ಟೇಷನ್ ಬನ್ನಿ. ಇಲ್ಲ ಅಂದ್ರೆ 1930 ಇದು ಗೋಲ್ಡನ್ ಅವರ್. ನಿಮ್ಗೆ ಏನಾದ್ರು ದುಡ್ಡು ಹೋಯ್ತು, ಇನ್ನೊಂದು ಈ ತರ ಬೆದರಿಕೆ ಕರೆಗಳು ಬರ್ತಿದಾವೆ 1930 ಕಾಲ್ ಮಾಡಬೇಕು.
ಇದು ಸೈಬರ್ ಕ್ರೈಮ್ ಸಂಬಂಧಪಟ್ಟಂತ ಟೋಲ್ ಫ್ರೀ ನಂಬರ್ 1930 ಕಾಲ್ ಮಾಡಿದ್ರೆ ಏನೇನಾಯ್ತು ಅಂತ ನೀಟಾಗಿ ಹೇಳಿದ್ರೆ ಅವ್ರನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೋತಾರೆ. ಅದೊಂದು ಅಗ್ರಿಮೆಂಟ್ ತಗೊಂಡ್ಬಂದು ಸ್ಟೇಷನ್ ಕೊಟ್ಟರೆ ಅದು ಏನಾಯ್ತು ಅಂತ ಡೀಟೇಲ್ಸ್ ತಗೊಂಡು ನಾವು ಮುಂದೆ ಕ್ರಮ ಕೈಗೊಳ್ತೀವಿ. ಅರ್ಥ ಆಗ್ತಿದೆಯಾ? ಫೋನಲ್ಲಿ ಆಗುವಂತ ಕೆಲಸಗಳು ಅರ್ಥ ಆಯ್ತಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಸುಮ್ಮನೆ ಕೇಳೋದಲ್ಲ, ನಾನು ಹೋಗ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಇದ್ರ ಬಗ್ಗೆ ಟೆಸ್ಟ್ ತಗೊಳ್ಳಿದ್ರು. ಒಳಗಡೆ ಸಂಭಾವ್ಯ ಮಕ್ಕಳಿಗೆಲ್ಲ ಸಂಬಂಧಪಡುತ್ತೆ. 18 ವರ್ಷ ಒಳಗಡೆ ಇರುವಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಬ್ಬರಿಗೂ ಪೋಕ್ಸೋ ಸಂಬಂಧಪಡುತ್ತೆ. ನಿಮಗೂ ಗೊತ್ತಾಗುತ್ತಲ್ವ ಗುಡ್ ಟಚ್ ಬ್ಯಾಡ್ ಟಚ್, ಟೀಚರ್ಸ್ ಎಲ್ಲ ಹೇಳ್ತಾರಲ್ಲ ಸ್ಕೂಲಲ್ಲಿ, ಅದ್ರ ಬಗ್ಗೆ ಎಲ್ಲ ಅರ್ಥ ಇದೆ ನಿಮಗೆ. ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು. ನಿಮಗೆ ಬ್ಯಾಡ್ ಟಚ್ ಆದ್ರೆ ಏನ್ ಮಾಡ್ಬೇಕು? ಒಂದು ನಿಮ್ ಫ್ರೆಂಡ್ಸ್ ಹೇಳ್ಬೇಕು, ಆಗಿಲ್ವಾ ನಿಮ್ ಟೀಚರ್ಸ್ ಗಳಿಗೆ ಹೇಳ್ಬೇಕು, ಕೊನೆಗೆ ಎಲ್ಲಿ ಹೇಳ್ಬೇಕು? ಮನೇಲಿ ಹೇಳ್ಬೇಕು. ಮನೇಲಿ ಏನು ಆಗಿಲ್ಲ ಅಂದ್ರೆ ಆ ಬ್ಯಾಡ್ ಟಚ್ ನಿಮ್ಗೆ ಕಂಟಿನ್ಯೂ ಆಗ್ತಿದ್ರೆ ಯಾರಿಗೆ ತಿಳಿಸ್ಬೇಕು? 112 ಕಂಪ್ಲೇಂಟ್ 112 ನಿಮ್ಗಿದೆ ಅಲ್ವಾ? ಪೊಲೀಸರಿಗೆ ನೀವು ಎಮರ್ಜೆನ್ಸಿ ಕಾಲ್ ಮಾಡ್ಬೋದು. ಆಮೇಲೆ ಇನ್ನೊಂದಿದೆ ನಿಮಗೆ ಅದು ಸಪ್ರೇಟ್ ಇದೆ 10 ಮಾಡ್ಬೇಕು. ಇದು ಯಾವುದು ಆಗಿಲ್ಲ ಅಂದ್ರೆ ಸ್ಟೇಷನ್ ಬರ್ಬೇಕು. ನಿಮಗೆ ತೊಂದರೆ ಮತ್ತೆ ಪದೇ ಪದೇ ಆಗ್ತಿದೆ ಅಂದ್ರೆ ಸ್ಟೇಷನ್ ಬರಬೇಕು. ಅದಕ್ಕೆ ನೀವು ಸ್ಟೇಷನ್ ಬರ್ಬೇಕು. ನಿಮ್ಗೆ ಆಗೋ ತೊಂದರೆ ಸ್ಟೇಷನ್ ಬಂದು ಹೇಳ್ಕೋಬೇಕಂದ್ರೆ ನಿಮಗೆ ಸ್ಟೇಷನ್ ಅಂತ ಇರುವಂತ ಭಯನ ಹೋಗ್ಲಾಡ್ಸೋ ಸಲುವಾಗಿ ನಿಮ್ಮನ್ನೆಲ್ಲ ಸ್ಟೇಷನ್ ಕರ್ಸಿರೋದು. ಮೊಬೈಲ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಹೇಳ್ಬೇಕು, ಯಾವುದೇ OTP ಬಂದ್ರು, ಯಾವುದೇ ನಂಬರ್ ಬಂದ್ರು, ಯಾವುದೇ ಆಧಾರ್ ಕಾರ್ಡ್ ಬಂದ್ರು ಯಾರಿಗೂ ಶೇರ್ ಮಾಡ್ಬಾರ್ದು ಅಂತ. ಈಗ ಕಾಣಿಸ್ತಿದೀಯಾ ಕ್ರಿಸ್ಮಸ್ ಹುಡುಗರೆ ಅಂತ ಹೇಳ್ಬಿಟ್ಟು ಈ ತರ ಲಿಂಕ್ ಕಳಿಸ್ತಾರೆ. ಆಗ ನೀವೇನ್ ಮಾಡ್ತೀರಿ? ಏನೋ ಗಿಫ್ಟ್ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಒತ್ಬಿಡ್ತೀರಾ. ಆಗ ಏನಾಗ್ಬಿಡುತ್ತೆ, ನಿಮ್ ನಂಬರು ನಿಮ್ದು ಎಲ್ಲ ಡೀಟೇಲ್ಸ್ ಈಗೇನು ಒತ್ತಿರ್ತಿರಲ್ಲ ಲಿಂಕು ಅವ್ರ ಹ್ಯಾಂಡ್ ಅವ್ರಿಗೆ ಹೋಗ್ಬಿಡುತ್ತೆ. ನಿಮ್ಮ ಫೋನನ್ನು ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ನಿಮ್ಮಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರು, ಫೋಟೋಸು, ವಿಡಿಯೋಸು ಪ್ರತಿಯೊಂದು ಅವ್ರ ಕೈಯಲ್ಲಿರುತ್ತೆ. ಅವಾಗ ನಿಮ್ಮನ್ನು ಹೇಗೆ ಬೇಕಾದ್ರೆ ಆಟ ಆಡ್ಬೋದು ಅವರು. ಹೌದಾ ಇಲ್ವಾ? ಈ ಲಿಂಕ್ ಒತ್ತಿದ್ರೆ ಇನ್ನೇನೋ ಆಗಿರುತ್ತೆ, ಅಲ್ಲಿ ಬೇರೆಯವ್ರ ಹ್ಯಾಂಡ್ ಅವ್ರು ತಗೋತಾರೆ. ನಿಮ್ಮ ಫೋನ್ ಬೇರೆಯವ್ರು ಓದ್ ಮಾಡ್ತಿರ್ತಾರೆ. ನಾನು ಹೇಳ್ತೇನೆ ಫೋಟೋ ವಿಡಿಯೋ ನಿಮ್ಮ ಬೇಲೂರು ತಾಲೂಕಿನ ಎಲ್ಲ ಪತ್ರಕರ್ತರಿಗೂ ವಿಶ್ರಾಂತಿ ಹಾಗೂ ಸುದ್ದಿ ಮಾಡುವುದಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘದ ಕಟ್ಟಡದ ಮೇಲ್ಭಾಗದಲ್ಲಿ ಅತಿ ಶೀಘ್ರದಲ್ಲೇ ಶಾಸಕರ ಅನುದಾನದಲ್ಲಿ ಕಟ್ಟಡ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ HK ಸುರೇಶ್ ಹೇಳಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಜಯಗಳಿಸಿದ ನೂತನ ಪದಾಧಿಕಾರಿಗಳಿಗೆ ಶಾಸಕ HK ಸುರೇಶ್ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಅಭಿನಂದಿಸಿ ಮಾತನಾಡಿದ ಅವರು, ಪತ್ರಕರ್ತರು ಸಮಾಜದ 2 ಕಣ್ಣುಗಳಿದ್ದಂತೆ. ಅವರು ಜನಸಾಮಾನ್ಯರ ಸಮಸ್ಯೆಗಳನ್ನು ತಾಲೂಕು ಆಡಳಿತದ ಗಮನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿರುವ ಮಾಧ್ಯಮ ಪ್ರತಿನಿಧಿಗಳು ನಿಷ್ಪಕ್ಷಪಾತ, ಸತ್ಯನಿಷ್ಠ ವರದಿಗಳ ಮೂಲಕ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಮುಂದಾಗಬೇಕು. ನೂತನ ಅಧ್ಯಕ್ಷ ಶಿವರಾಜ್ ಅವರ ಆಶಯದಂತೆ ಪತ್ರಕರ್ತರು ಸುದ್ದಿಗಾಗಿ ಕಾರ್ಯಕ್ರಮಗಳು ಅಥವಾ ದೂರದ ಪ್ರದೇಶಕ್ಕೆ ಹೋಗಿ ಬಂದಂತಹ ಸಂದರ್ಭ ವಿಶ್ರಾಂತಿ ಮತ್ತು ಸುದ್ದಿಗಳನ್ನು ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಈಗಿರುವ ಕಟ್ಟಡದ ಮೇಲ್ಭಾಗದಲ್ಲಿ ಅತಿ ಶೀಘ್ರದಲ್ಲೇ ಮೂಲ ಸೌಲಭ್ಯಗಳೊಂದಿಗೆ ಮತ್ತೊಂದು ಕಟ್ಟಡ ನಿರ್ಮಿಸಲು ಈಗಾಗಲೇ ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗಳಿಗೆ ತಕ್ಷಣವೇ ಎಸ್ಟಿಮೇಟ್ ತಯಾರಿಸುವಂತೆ ತಿಳಿಸಿದ್ದೇನೆ ಎಂದರು. ಪ್ರಧಾನ ಕಾರ್ಯದರ್ಶಿಯಾಗಿ ರೋಹಿತ್ ಅವರ ಖಜಾಂಜಿಯಾಗಿ ಸಹ ಕಾರ್ಯದರ್ಶಿಗಳು ಮತ್ತು ನನ್ನೆಲ್ಲ ಆತ್ಮೀಯ ಡೈರೆಕ್ಟರ್ ಅಜಿತ್ ಕುಮಾರ್ ಆದಿಯಾಗಿ, ರಮೇಶ್ ಅವರಿಂದಾಗಲಿ, ಸುಧೀರಿಂದಾಗಲಿ, ಗಣೇಶ್ ಅವರು, ಎಲ್ಲರೂ ಸಹ ಇವತ್ತು 14 ಜನರ ತಂಡ ಜಯಗಳಿಸಿದೆ. ನಾನು ನಿಮ್ಮಲ್ಲಿ ವಿನಂತಿ ಏನು ಮಾಡಬಹುದು ಅಂದರೆ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಸಮಾಜವನ್ನು ತಿರ್ತಕ್ಕಂಥ ಅದು ಕಾರ್ಯಾಂಗದಲ್ಲಿರ್ಬೋದು, ನ್ಯಾಯಾಂಗದಲ್ಲಿರ್ಬೋದು, ಶಾಸಕಾಂಗದಲ್ಲಿರ್ಬೋದು, ಇದರಲ್ಲಿ ತಾವು ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದ ಪಾತ್ರ ಇದೆ. ಈ ಪಾತ್ರನ ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತಕ್ಕಂಥ ಯುವ ನೇತಾರ ನಮ್ಮ ಶಿವರಾಜ್ ಒಂದು ಈ ತಂಡದ ಅಧ್ಯಕ್ಷರಾಗಿ, ಬಹುಶಃ ಈ ತಂಡದ ಅಧ್ಯಕ್ಷರಾಗಿನ ಮುಂಚೆನೂ ಇದನ್ನು ನಿರ್ವಹಣೆ ಮಾಡ್ತಾಯಿದ್ರು, ಅವರೇ ಅಧ್ಯಕ್ಷರಾಗಿ. ಆದರೆ ಇವತ್ತು ಸಂಪೂರ್ಣವಾಗಿ ಅಧ್ಯಕ್ಷರಾಗಿಯೇ ನಿರ್ವಹಣೆ ಮಾಡ್ತಕ್ಕಂಥ ಇದು ಸಿಕ್ಕಿದೆ. ಬಹುಶಃ ಇವರು ಅಧ್ಯಕ್ಷರಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಅದಕ್ಕಿಂತ ಮುಂಚೆನೂ ಕಳೆದ ನಾನು ಒಂದು 7-8 ವರ್ಷದಿಂದ ಸತತ ಸಂಪರ್ಕದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಪತ್ರಕರ್ತರ ಈ ಒಂದು ಇದನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಜೊತೆಯಲ್ಲಿ ಎಳ್ಕೊಂಡು ಹೋಗ್ತಕ್ಕಂತಹ ಸಾಮರ್ಥ್ಯ ನಮ್ಮ ಶಿವರಾಜ್ ಅವರಿಗಿದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡಲಿ ಅಂತಕ್ಕಂಥದ್ದನ್ನು ಈಗ ನಾನು ಏನಕ್ಕೆ ನಿನ್ನೆ ಎಲ್ಲರೂ ವಿಶ್ ಮಾಡಿದೆ. ಅದರ ಜೊತೆಯಲ್ಲಿ
ನಾವೆಲ್ಲೋ ಕರೆದು ಸನ್ಮಾನ ಮಾಡಿದರೆ ಅದು ಇದಿಲ್ಲ. ಬೆಳಗ್ಗೆ ನಾನೇ 10:30 ಕರೆಕ್ಟಾಗಿ ಇಲ್ಲಿ ಸಮಯಕ್ಕೆ ಬಂದೆ. 10:30ಗೆ ನೀವು ಸಮಯ ಕೊಟ್ಟಿದ್ದೆ, ನೀವೆಲ್ಲ ಹಾಸನಕ್ಕೆ ಹೋಗಿದ್ರಿ. ಬಂದು ತಕ್ಷಣ ನಮ್ಮ ಮೆಚ್ಚಲ್ಲಿ ಹೇಳಿದ್ದೆ, ಬಂದ ತಕ್ಷಣ ಫಸ್ಟ್ ಸನ್ಮಾನ ಮಾಡಿ ಇಲ್ಲಿಂದ ಹೊರಡೋಣಪ್ಪ, ಮತ್ತು ಇದು ಜಾಸ್ತಿ ದಿವಸ ಕಾಲಾವಕಾಶ ಕೊಟ್ಟರೆ ಸರಿಯಾಗಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ. ಅದೇ ರೀತಿಯಲ್ಲಿ ಸಮಯ ನನಗೆ ಕೊಟ್ಟಿದ್ದೀರ. ನಿಮಗೆಲ್ಲ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನನ್ನ ಕರ್ತವ್ಯ. ಯಾಕೆಂದರೆ ನಿಮಗೆಲ್ಲ ಒಂದಿಷ್ಟು ಶಕ್ತಿ ಜಾಸ್ತಿ ಆಗಲಿ ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಮ್ಮ ಶಿವರಾಜ್ ಹೇಳಿದರು, ಮೇಲ್ಗಡೆ ಬಿಲ್ಡಿಂಗು ಇದಾಗಿದೆ, ಸೋರಿಕೆ ಇದಾಗಬೇಕು ಅಂದರೆ ಮೇಲೆ ಸೀಟ್ ಹಾಕಬೇಕು. ಖಂಡಿತವಾಗಲೂ ಹೊಸ ಪದಾಧಿಕಾರಿಗಳಿಗೆ ನಾನು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಕೂಡಲೇ ಇಂಜಿನಿಯರ್ಗೆ ಮಾತಾಡಲಿಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ. ಬರಬೇಕಾದ್ರೆ ಹೇಳಿದೆ, ಇಂಜಿನಿಯರ್ ಮಾಡಿಸಿ ನೀವು ಆ ಎಸ್ಟಿಮೇಟನ್ನು ರೆಡಿ ಮಾಡಿಸಿ ನಾನು ನನ್ನ ಅನುದಾನದಿಂದ ಕೊಟ್ಟು ಅದನ್ನು ಸಂಪೂರ್ಣ ಮಾಡಿಸ್ತೀನಿ ಅಂತ ಖಂಡಿತ. ಯಾಕೆಂದರೆ ಅದು ವಿಶ್ರಾಂತಿಗೆ ಮತ್ತು ಅದ್ರ ಜೊತೆಯಲ್ಲಿ ತಮಗೆ ನ್ಯೂಸ್ಗಳನ್ನ ಮಾಡಲಿಕ್ಕೆ, ಯಾಕೆಂದರೆ ಇಲ್ಲಿ ಪತ್ರಕರ್ತರ ಎಲ್ಲ ಇರೋದ್ರಿಂದ ಮೇಲೆ ಅವಕಾಶ ಇದೆ. ಹಾಗಾಗಿ ಅದನ್ನು ಮಾಡ್ಕೊಳ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ. ಆದರೆ ಅದರಿಂದ ನೀವು ಬೀಳಬೇಕು, ಅದನ್ನು ಎಸ್ಟಿಮೇಟ್ ಮಾಡಿಸಿ ಅದಕ್ಕೆ ಅನುದಾನಕ್ಕೆ ಇದನ್ನು ಮಾಡಬೇಕು ಅನ್ನೋದರಿಂದ ಇವತ್ತು ನನ್ನ ಸಣ್ಣದೊಂದು ಸನ್ಮಾನ. ಈ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡೋದನ್ನು ಗುರುಸ್ತಕ್ಕಂಥದ್ದು ನನ್ನ ಕರ್ತವ್ಯ. ನನಗೆ ಸನ್ಮಾನವನ್ನು ತಾವೆಲ್ಲರೂ ಸ್ವೀಕರಿಸಬೇಕು ಅಂತಕ್ಕಂಥದ್ದು ನನ್ನ ಸಂದರ್ಭದಲ್ಲಿ. ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಶಾಸಕ ಎಚ್.ಕೆ. ಸುರೇಶ್ ಅವರು ಮುಖ್ಯಮಂತ್ರಿಗಳು ಸಚಿವರೊಂದಿಗೆ ನಿಕಟ ಸಂಪರ್ಕ ಹೊಂದಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡಿಸುತ್ತಿದ್ದಾರೆ. ಇವರು ಬಡವರು, ನಿರ್ಗತಿಕರ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಇದರೊಂದಿಗೆ ನಮ್ಮ ಪತ್ರಕರ್ತರ ಸಂಘದ ಕಟ್ಟಡ ಸ್ವಲ್ಪ ಶಿಥಿಲವಾಗಿದ್ದು ಮೇಲ್ಭಾಗದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಿಸಲು ಸಹಕಾರ ನೀಡಬೇಕು ಮತ್ತು ತಾಲೂಕಿನ ಪತ್ರಕರ್ತರ ಹಕ್ಕು, ಗೌರವ, ಭದ್ರತೆಗಾಗಿ ಸಂಘ ಸದಾ ಹೋರಾಟ ಮಾಡಲಿದೆ ಎಂದರು. ಸಿಎಂ ಇಂದಾಗಿ ಪ್ರತಿಯೊಬ್ಬರ ಜೊತೆ ಒಡನಾಡಿಯನ್ನು ಒಳ್ಳೆಯದು ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಸುರೇಶ್ ಅವರ ಹಾಗೂ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಯಾವುದೇ ಕ್ರೀಡಾಕೂಟ ಇರ್ಬೋದು, ಮತ್ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಏನನ್ನು ಕೇಳದಲ್ಲೇ ಸಹಾಯವನ್ನು ಮಾಡ್ತಿರ್ತಕ್ಕಂಥ ರೇವಣ್ಣ ಸಾಹೇಬರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಲಕ್ಷ್ಮಣವರು ಮತ್ತು ಖಜಾಂಚಿ ಲೋಹಿತ್ ಅವರು, ಸಹ ಕಾರ್ಯದರ್ಶಿಗಳಾದಂಥ ದಿನೇಶ್ ಬೆಳ್ಳಾರವರು, ಮತ್ತೊಬ್ಬರು ಸಹ ಕಾರ್ಯದರ್ಶಿ ಗಣೇಶ್ ಅವರು, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಎಲ್ಲರನ್ನೂ ಅಭಿನಂದಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಪತ್ರಕರ್ತರ ಚುನಾವಣೆಯಲ್ಲಿ ಗೆದ್ದಂಥವರಿಗೆ ನಾನು ಪ್ರೆಸ್ ಕ್ಲಬ್ಗೆ ಬಂದು ಸನ್ಮಾನವನ್ನು ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ಶಾಸಕರು ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅವರ ನಿವಾಸ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥದ್ದು ವಾಡಿಕೆ. ಆದರೆ ಶಾಸಕರು ಅದು ಗೌರವ ಅಲ್ಲ. ನಾನು ಪ್ರೆಸ್ ಕ್ಲಬ್ಗೆ ಬಂದು ನಿಮ್ಮನ್ನ ಗೌರವಿಸಬೇಕು ಅಂತ ಹೇಳಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ನಮ್ಮ ಕಟ್ಟಡ ಒಂದು ಮೇಲ್ಭಾಗದಲ್ಲಿ ಶೀತಲಾಗಿದೆ, ಸೋರ್ತಿದೆ. ದಯಮಾಡಿ ಅದಕ್ಕೆ ಶಾಸಕರು ಮನಸ್ಸು ಮಾಡೋದು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಈ ವೇಳೆ ಪತ್ರಕರ್ತರ ಸಂಘದ ನೂತನ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್, ಪೊಲೀಸ್ ಕಾನ್ಸ್ಟೇಬಲ್ ರೇವಣ್ಣ, ಪತ್ರಕರ್ತರ ಸಂಘದ ಖಜಾಂಚಿ ಲೋಹಿತ್, ಸಹ ಕಾರ್ಯದರ್ಶಿಗಳಾದ ಗಣೇಶ್, ದಿನೇಶ್ ಬೆಳ್ಳಾವರ, ನಿರ್ದೇಶಕರಾದ ವಿಜಯ್ ಕುಮಾರ್, ಚಂದ್ರಶೇಖರ್, ಸುನಿಲ್ ಪಡವಳಲು, ಆರಾಧ್ಯ, ರಮೇಶ್, ರವಿಹೊಳ್ಳ, ಜಗದೀಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿಎಸ್ ಪ್ರಕಾಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್, ಸಾಮಾಜಿಕ ಹೋರಾಟಗಾರ ವೆಂಕಟೇಶ್, ಮುಖಂಡರಾದ ದೇವರಾಜ್, ಪ್ರಗತಿ, ಲೋಕೇಶ್, ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ನಾವೇ ಸ್ವತಂತ್ರ ತಂದುಕೊಟ್ಟು ದೇಶದಲ್ಲಿ ಹಿಂದೂಗಳ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ನಾವೇ ಸ್ವತಂತ್ರ ತಂದುಕೊಟ್ಟ ದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಜಕ್ಕೂ ಖಂಡನೀಯ ಎಂದು ವಿಎಚ್ಪಿ ಮುಖಂಡ ಮಹಿಪಾಲ್ ಬೇಸರ ವ್ಯಕ್ತಪಡಿಸಿದರು. ಕಳೆದ 2 ವಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಅನೇಕ ವಿಚಾರಗಳ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಗಲಭೆಯ ವಿಚಾರಗಳು. ಯಾವ ಮಟ್ಟದಲ್ಲಿ ಗಲಭೆ ಆಗ್ತಿದೆ? 1971ರಲ್ಲಿ ನಾವೇ ಹುಟ್ಟಿಸಿದಂಥ ಕೂಸು ಇವತ್ತು ನಮ್ಮ ವಿರುದ್ಧನೇ ತಿರುಗಿಬಿದ್ದು ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ನಿರಂತರವಾಗಿ ಶೋಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಬಾಂಗ್ಲಾದೇಶಕ್ಕೆ 2 ಪಾಕಿಸ್ತಾನ ಈ ದೇಶದಿಂದ ವಿಭಜನೆ ಆದಾಗ ಮತದ ಆಧಾರಿತವಾಗಿಯೇ ವಿಭಜನೆ ಆಗಿತ್ತು. ಅದನ್ನ ಜಿನ್ನಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹಿಂದೂ ಅಂಕೆಲಿಯೇ ಹಿಂದೂಸ್ತಾನ್, ಮುಸಲ್ಮಾನ್ ಅಂಕೆಲಿಯೇ ಪಾಕಿಸ್ತಾನ ಅಂತ. ಆದ್ರೆ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ,
ನಮ್ಮೊಟ್ಟಿಗೆ ಯಾರು ಬೇಕಾದ್ರೂ ಇರ್ಬೋದು ಅಣ್ಣ ತಮ್ಮಂದ್ರಾಗಿ ಅನ್ನುವಂಥ ಮಾನಸಿಕತೆಯಲ್ಲಿ ಇಲ್ಲಿರುವಂಥ ಬಹುಸಂಖ್ಯಾತ ಹಿಂದೂ ಸಮಾಜ ಎಲ್ಲರನ್ನು ಅಪ್ಪಿಕೊಳ್ಳುತ್ತೆ, ಒಪ್ಪಿಕೊಳ್ಳುತ್ತೆ. ಆದರೆ ಮತದ ಆಧಾರಿತವಾಗಿ ಮುಸ್ಲಿಂ ಲೀಗನ ಕುತಂತ್ರದ ಭಾಗವಾಗಿ ವಿಭಜನೆ ಆದಂಥ ಒಂದು ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂಥ ಜನಸಂಖ್ಯೆ, ಪಶ್ಚಿಮ ಪಾಕಿಸ್ತಾನದಲ್ಲಿದ್ದಂಥ ಜನಸಂಖ್ಯೆ ಕ್ರಮೇಣ ಹಿಂದೂ ಜನಸಂಖ್ಯೆ ಕ್ರಮೇಣ ನಶಿಸಿ ನಿರ್ನಾಮ ಆಗುವಂತ ಹಂತಕ್ಕೆ ಬರ್ತಾರೆ. ಪಾಕಿಸ್ತಾನದಲ್ಲಿ ಸುಮಾರು 12% ಇದ್ದಂಥ ಹಿಂದೂಗಳು ಇವತ್ತು 4.4% ಇಳಿದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸುಮಾರು 21% ಇದ್ದಂತಹ ಹಿಂದೂಗಳು ಇವತ್ತು ಶೇಕಡವಾರು ನಾವು ಲೆಕ್ಕ ತಗೊಂಡ್ರೆ ಸುಮಾರು 8.5% ಬಂದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ನಿರಂತರವಾಗಿ ಆಗ್ತಾ ಇರುವಂತ ಅತ್ಯಾಚಾರ, ಶೋಷಣೆಗಳು. ಸ್ವತಂತ್ರ ಪೂರ್ವದಲ್ಲೂ ಕೂಡ ಬಂಗಾಳದಲ್ಲಿ ಯಾವ ರೀತಿ ಹಿಂಸಾಚಾರ ಆಯಿತು, ಯಾವ ರೀತಿ ದೇಶ ವಿಭಜನೆಯ ಕೃತ್ಯ ಆಯಿತು, ಯಾವ ರೀತಿ ಅಂದಿನ ಮಹಾತ್ಮ ಗಾಂಧೀಜಿಯವರು ಹೋಗಿ ಅದನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟರು, ಅದು ಆಗ್ದಲೇ ಸಾವಿರಾರು ಹಿಂದೂಗಳ ಬಲಿದಾನ ಆಯಿತು ಅನ್ನುವಂಥದ್ದು ಗೊತ್ತಿದೆ. ಖುಷ್ವಂತ್ ಸಿಂಗ್ ಅವರ ದ ಟ್ರೈನ್ ಟು ಪಾಕಿಸ್ತಾನ್ ಅನ್ನುವಂತ ಒಂದು ಗ್ರಂಥದಲ್ಲೂ ಕೂಡ ಆ ಕಡೆಯಿಂದ ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಎಷ್ಟು ಜನ ಹಿಂದೂ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಖುಷ್ವಂತ್ ಸಿಂಗ್ ಅವರು ಬರೆದಿದ್ದಾರೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳಿಗೆ ಯಾವ ಮಟ್ಟಿಗೆ 71 ನಾವೇ ಸ್ವತಂತ್ರ ಕೊಡಿಸಿರುವಂತ ಒಂದು ದೇಶ, ಆ ಬಿಕಾರಿ ದೇಶಕ್ಕೆ ಅನ್ನ ತಿನ್ಲಿಕ್ಕೆ ಅನ್ನ ಇಲ್ಲ, ಊಟ ಮಾಡ್ಲಿಕ್ಕೆ ಊಟ ಇಲ್ಲ, ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಈ ದೇಶದ ವೀರ ಯೋಧರು 71ರಲ್ಲಿ ಅವರು ವಿಚಾರವಾಗಿ ಹೋರಾಡಿ ಆ ದೇಶಕ್ಕೆ ಪಾಕಿಸ್ತಾನದಿಂದ ವಿಮೋಚನೆ ಕೊಡಿಸಿ ಅಲ್ಲಿ ಬಾಂಗ್ಲಾದೇಶ ಅನ್ನುವಂತ ಒಂದು ದೇಶವನ್ನು ಕೂಡ ಸ್ಥಾಪನೆ ಮಾಡಲಿಕ್ಕೆ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತೆ ಮಾಣಿಕ್ ಶಾ, ಜನರಲ್ ಮಾಣಿಕ್ ಶಾ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯಾಗಿ ಇಲ್ಲಿ ಬರ್ತಾ ಇದ್ದಂತ ಬಾಂಗ್ಲಾದೇಶಿ ಇನ್ಫಿಲ್ಟ್ರೆಂಟ್ಸ್ ವಿಚಾರವಾಗೂ ಕೂಡ ಯೋಚನೆ ಮಾಡಿ ಅದನ್ನು ಸ್ವತಂತ್ರವನ್ನು ಕೊಡಿಸ್ತಾರೆ. ಆದ್ರೆ ಇವತ್ತು ಅಲ್ಲಿಯ ಪ್ರಧಾನಮಂತ್ರಿಯನ್ನ ಅಲ್ಲಿಯ ಆಂತರಿಕ ಗಲಭೆ ವಿಚಾರವಾಗಿ ಈ ದೇಶಕ್ಕೆ ಬಂದು ನೆಲೆಸಿದಾಗ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅಲ್ಲಿಯ ಈಗಿನ ಹಂಗಾಮಿ ಸರ್ಕಾರದ ಮುಖ್ಯಸ್ಥ ಮತ್ತೆ ಅಲ್ಲಿಯ ಏನು ಜಮಾತ್ ಸಂಘಟನೆ ಇದೆ, ಅದು ಉಳಿದಿರುವಂತ ಎಲ್ಲ ಛಾತ್ರ ಅಂದ್ರೆ ವಿದ್ಯಾರ್ಥಿ ಸಂಘಟನೆ ಇದೆ ಜಮಾತ್, ಇವರೆಲ್ಲ ಸೇರ್ಕೊಂಡು ಗಲಭೆಯನ್ನು ಎಬ್ಬಿಸಿ ವಿಶೇಷವಾಗಿ ದೀಪು ದಾಸ್ ಇವತ್ತು ತುಂಬಾ ಜನ ದಲಿತ ಸಂಘಟನೆ ದಲಿತ ವ್ಯಕ್ತಿಗೆ ಅನ್ಯಾಯ ಆದಾಗ ಇಡೀ ಬಾಯಿ ಪಡ್ಕೊಳ್ಳುವಂತ ಮುಖ್ಯಮಂತ್ರಿಗಳಿದ್ದಾರೆ, ಬಾಯಿ ಪಡ್ಕೊಳ್ಳುವಂತ ನಾಯಕರಿದ್ದಾರೆ. ಇವತ್ತು ಪಾಕಿಸ್ತಾನದಲ್ಲಿ ದೀಪು ದಾಸ್ ಅನ್ನುವಂತಹ ಬಾಂಗ್ಲಾದೇಶದಲ್ಲಿ ಸುಮಾರು 8% ಹಿಂದೂಗಳು ಏನಿದ್ದಾರೆ, ಆ 8% ಹಿಂದೂಗಳಲ್ಲಿ 90% ಇರುವಂತದ್ದು ದಲಿತ ಜನಾಂಗದವರು. ಇವತ್ತು ದೀಪು ದಾಸ್ ಅನ್ನುವಂತ ಒಬ್ಬ ದಲಿತ ವ್ಯಕ್ತಿಯನ್ನ ಯಾವ ಮಟ್ಟದಲ್ಲಿ ಹಿಂಸಿಸಿ ಚಿತ್ರಹಿಂಸಿಸಿ ಮಾಡಿ ಹೊಡೆದಿದ್ದಾರೆ. ಕಾರಣ ಕೇವಲ ಅವನೊಬ್ಬ ಹಿಂದೂ ಅಂತ. ಈ ದೇಶದಲ್ಲಿ ನಾವು ವಿಭಜಿತರಾಗಿ ಎಲ್ಲರನ್ನು ನೋಡ್ಬೋದು, ಆದ್ರೆ ಅಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಅವನನ್ನ ರೋಡ್ ನಲ್ಲಿ ಹಿಡ್ಕೊಂಡು ಬಂದು ಹೊಡೆದು ಅವನಿಗೆ ಯಾವ ಮಟ್ಟದ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಿದ್ದೀವಿ. ಅಲ್ಲಿಗೆ ನಿಲ್ಲುತ್ತಾ ಇಲ್ಲ, ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆಯಲ್ಲಿ ಹೆಚ್ಚಾಗಿ ಸಂಭವಿಸುತ್ತಿರುವ ಅಪಘಾತಗಳನ್ನು ತಡೆಯುವ ಉದ್ದೇಶದಿಂದ ಕೈಗೊಳ್ಳಲಾಗಿರುವ ಸುರಕ್ಷತಾ ಕ್ರಮಗಳ ಕುರಿತು ಶಾಸಕ ಸಿಮೆಂಟ್ ಮಂಜು ಮಾಹಿತಿ ನೀಡಿದರು. NH 75ರ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಗಾಗಿ ವಿವಿಧ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದೆ. ಅಪಘಾತ ಸಂಭವಿಸುವ ಅಪಾಯ ಹೆಚ್ಚಿರುವ ಸ್ಥಳಗಳಲ್ಲಿ ಸೂಚನಾ ಫಲಕಗಳ ಅಳವಡಿಕೆ, ವೇಗ ನಿಯಂತ್ರಣ ಕ್ರಮಗಳು, ರಸ್ತೆ ವಿಭಜಕಗಳ ಸುಧಾರಣೆ, ರಸ್ತೆ ಬದಿಯ ಸುರಕ್ಷಿತ ಬೇಲಿ ನಿರ್ಮಾಣ ಹಾಗೂ ರಾತ್ರಿ ಸಮಯದಲ್ಲಿ ಉತ್ತಮ ದೃಶ್ಯತೆಗಾಗಿ ಪ್ರತಿಫಲಕಗಳ ಅಳವಡಿಕೆ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಇದಲ್ಲದೆ ಅಪಘಾತ ಪ್ರವಣ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ವಿಶೇಷ ಗಮನ ಹರಿಸಲಾಗುತ್ತಿದ್ದು, ಅಗತ್ಯವಿರುವ ಕಡೆ ರಸ್ತೆ ಅಗಲೀಕರಣ, ತೆರವುಗಳ ಸುಧಾರಣೆ ಹಾಗೂ ಪಾದಚಾರಿಗಳಿಗೆ ಸುರಕ್ಷಿತ ದಾರಿ ಕಲ್ಪಿಸುವ ಕಾರ್ಯವು ಪ್ರಗತಿಯಲ್ಲಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಆಡಳಿತದ ಸಹಕಾರದಿಂದ ಈ ಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದ್ದು, ಸಾರ್ವಜನಿಕರು ಕೂಡ ಸಂಚಾರ ನಿಯಮಗಳನ್ನು ಪಾಲಿಸಿ ಸಹಕರಿಸುವಂತೆ ಮನವಿ ಮಾಡಿದರು. ಜಾಗ ಇದೆ, ಅಲ್ಲಿ ಸೂಚನಾ ಫಲಕಗಳು, CC ಕ್ಯಾಮ್ರಾಗಳು ಮತ್ತೆ ಈ ಫೋಕಸ್ ಲೈಟ್ಗಳು
ಹಾಕ್ಬಿಟ್ಟು ಅಟ್ಲೀಸ್ಟ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಇದನ್ನ ಕಡಿಮೆ ಮಾಡಬೇಕು ಅಂತ ದೃಷ್ಟಿಯಿಂದ ಬೆಳಗಿಂದ ಸಂಜೆ ತನಕ ಕೂಡ ವಿಸಿಟ್ ಮಾಡಿ ತುಂಬ ಪ್ಲೇಸ್ಗಳಲ್ಲಿ ಏನೇನು ಆಗಬೇಕು ಅಂತೇಳಿ ಅವರು ಕೂಡ ಅಧಿಕಾರಿಗಳ ಮುಖಾಂತರ ಎಲ್ಲ ನೋಟ್ ಮಾಡಿ ಆದಷ್ಟು ಬೇಗ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಬಾಲುಪೇಟೆ ಸರ್ವಿಸ್ ರೋಡ್ಗೆ ನಾನೇ ಲೆಟರ್ನ ಕೊಟ್ಟು ಮಾನ್ಯ ಗಡ್ಕರಿಗೆ ಅವರು 1.1 ಅಂದರೆ 2.4 ಕಿಲೋಮೀಟರ್ಸ್ ಈಗ ಆಲ್ರೆಡಿ ಸರ್ವಿಸ್ ರೋಡು ಟೆಂಡರ್ ಆಗಿ ಕೆಲವೇ ದಿನಗಳಲ್ಲಿ ವರ್ಕ್ ಶುರು ಆಗುತ್ತೆ. ಆದಷ್ಟು ಬೇಗ ಜನಗಳ ಸಮಸ್ಯೆ ತಪ್ಪುತ್ತೆ. ಆದರೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟು, ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಸ್ಲೋ ಬರಬೇಕು. ಯಾಕೆ ಅಂತ ಹೇಳಿದರೆ ಇದು 6 ವೇ ಅಲ್ಲ, ರೋಡು ಬರೀ 4 ವೇ ಇರೋದ್ರಿಂದ ಆದಷ್ಟು ಅಕ್ಕಪಕ್ಕದ ಸೂಚನಾ ಫಲಕಗಳನ್ನ ನೋಡಿ ಎಲ್ಲಿ ಎಷ್ಟು ಕರ್ವ್ ಇದೆ, ಎಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಅಂತಕ್ಕಂಥದ್ದು ನೋಡಿ ಹೋಗಬೇಕು. ದಯವಿಟ್ಟು ಏನು ರೋಡ್ ರೂಲ್ಸ್ಗಳಿದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಅಂತೇಳಿ ಹೇಳ್ತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಸಮಗ್ರ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸುವುದು. ಮೂಲಸೌಕರ್ಯ, ನೀರಾವರಿ, ರಸ್ತೆ, ಆರೋಗ್ಯ, ಶಿಕ್ಷಣಕ್ಕೆ ಆದ್ಯತೆ ನೀಡುವುದು. ಶಾಸಕ ಎಚ್.ಡಿ. ರೇವಣ್ಣ ಭರವಸೆ. ಶಾಂತಿಯುತ ಹೊಸ ವರ್ಷ ಆಚರಣೆಗೆ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆ. ಸಾರ್ವಜನಿಕರು ಸಹಕಾರ ನೀಡಿ ಸಂಯಮ ಹಾಗೂ ಶಾಂತಿಯಿಂದ ಹೊಸ ವರ್ಷವನ್ನು ಆಚರಿಸುವಂತೆ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಕರೆ. ಚನ್ನಕೇಶವ ದೇಗುಲ ಮುಂಭಾಗ ಅಕ್ರಮ ಪಾರ್ಕಿಂಗ್ಗೆ ಕಡಿವಾಣ. ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಇಂಟರ್ಲಾಕ್ ದಂಡ. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಕ್ರಮ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ. ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಸಮಗ್ರ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸುವುದು. ಮೂಲಸೌಕರ್ಯ, ನೀರಾವರಿ, ರಸ್ತೆ, ಆರೋಗ್ಯ, ಶಿಕ್ಷಣಕ್ಕೆ ಆದ್ಯತೆ ನೀಡುವುದು. ಶಾಸಕ ಎಚ್.ಡಿ. ರೇವಣ್ಣ ಭರವಸೆ. ಶಾಂತಿಯುತ ಹೊಸ ವರ್ಷ ಆಚರಣೆಗೆ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆ. ಸಾರ್ವಜನಿಕರು ಸಹಕಾರ ನೀಡಿ ಸಂಯಮ ಹಾಗೂ ಶಾಂತಿಯಿಂದ ಹೊಸ ವರ್ಷವನ್ನು ಆಚರಿಸುವಂತೆ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಕರೆ. ಚನ್ನಕೇಶವ ದೇಗುಲ ಮುಂಭಾಗ ಅಕ್ರಮ ಪಾರ್ಕಿಂಗ್ಗೆ ಕಡಿವಾಣ. ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಇಂಟರ್ಲಾಕ್ ದಂಡ. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಕ್ರಮ.